ಅದೇ ಈ ರಾಮಾಚಾರಿ ಸೀರಿಯಲಲ್ಲಿ ನನ್ನ ಪಾತ್ರ ಬಂದು ಕೋದಂಡಪಾಣಿ ಅಂತ. ಅಂದರೆ ರಾಮಾಚಾರಿ ಎಷ್ಟು ಸಾಫ್ಟು ಮತ್ತು ಅವನು ಎಲ್ಲ ರೀತಿಯಾದಂಥ ಸಮಸ್ಯೆಗಳಿರ್ಬೋದು ಅಥವಾ ತನ್ನ ಸಂಸಾರದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ತುಂಬ ಮೆಚ್ಯೂರ್ಡ್ ಆದಂಥ ಕ್ಯಾರೆಕ್ಟ್ರು ಆ ರಾಮಾಚಾರಿ ಕ್ಯಾರೆಕ್ಟ್ರು. ಮತ್ತು ಪಿತೃವಾಕ್ಯ ಪರಿಪಾಲಕನಾಗಿ ನೋಡ್ಕೊಂಡು ಹೋಗ್ತಾ ಇರುವಂಥ ಕ್ಯಾರೆಕ್ಟ್ರು. ಬಟ್ ಅವನನ್ನು ತುಂಬ ಹೈಲೈಟ್ ಮಾಡ್ತಾ ಇದ್ದಾರೆ. ಸೊ ಅವನ ಕಡೆನೇ ತುಂಬ ಪೇರೆಂಟ್ಸು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಅಸಮಾಧಾನ ಇರುವಂಥ ಕ್ಯಾರೆಕ್ಟ್ರು ನಂದು. ಕೋದಂಡಪಾಣಿ ಅಂತ ರಾಮಾಚಾರಿ ಅಣ್ಣನ ಕ್ಯಾರೆಕ್ಟ್ರು. ಸೊ ಏನು ಒಂದು ಇದು ಸಹಜವಾಗಿ ಎಲ್ಲರ ಒಂದು ಲೈಫಲ್ಲಿ ಇರುವಂಥದ್ದು, ಎಲ್ಲರ ಒಂದು ಮನೆಯಲ್ಲಿ ಇರುವಂಥದ್ದು. ಏಕೆಂದರೆ ಒಂದು ಅಣ್ಣ ತಮ್ಮ ಸಹೋದರರೆಲ್ಲ ಇರ್ತಾರೆ ಅಂದರೆ ಒಬ್ರಿಗೊಬ್ಬರು ಅಸಮಾಧಾನಗಳು, ಇವನನ್ನು ಜಾಸ್ತಿ ಪ್ರೀತಿಸ್ತಾರೆ, ಅವನನ್ನು ಜಾಸ್ತಿ ಪ್ರೀತಿಸ್ತಾರೆ, ಈ ಥರದ್ದೆಲ್ಲ ನಡೆಯುತ್ತೆ. ಬಟ್ ಇಲ್ಲಿ ಏನು ಅಂತಂದರೆ ಇವನಿಗೇನು ಅಂತಂದರೆ ಆ ಅಸಮಾಧಾನ ಎನ್ನುವಂಥದ್ದು ಸದಾ ಇರುತ್ತೆ. ಅಷ್ಟೇ ಅಲ್ಲದೆ ಆ ತಮ್ಮನ ಹೊಗಳಿದ್ರೆ ಅಥವಾ ತಮ್ಮನ ಬಗ್ಗೆ ತುಂಬ ಸಪೋರ್ಟ್ ಮಾಡಿದ್ರೆ ಅದನ್ನು ಆವಾಗ ಅವನು ಏನಕ್ಕೆ ಯಾವುದಕ್ಕೆ ಅಂತ ಕ್ಲಾರಿಫಿಕೇಷನ್ ತೊಗೊಳ್ಳೋ ಥರದಲ್ಲಿ ಅವನು ಅದನ್ನು ಅಪೋಸ್ ಮಾಡ್ತಾ ಇರ್ತಾನೆ. ಸೊ ಆ ಥರದೊಂದು ಕ್ಯಾರೆಕ್ಟರ್. ಬಟ್ ಬೇರೆಯವರು ಅಂದರೆ ಮನೆಯವರು ಬಿಟ್ಟು ಬೇರೆಯವರು ಯಾರೋ ರಾಮಾಚಾರಿಗೇನೋ ಹೇಳಿದರೆ ಅಥವಾ ಏನಾದರೂ ಮಾಡಿದರೆ ಅದನ್ನು ಅಪೋಸ್ ಮಾಡ್ತಾನೆ. ಅಂದರೆ ತಮ್ಮನ ಮೇಲೂ ಪ್ರೀತಿ ಇದೆ, ಬಟ್ ಆ ರೀತಿಯ ಒಂದು ಒಳಗಿಂದೊಳಗೆ ಇರುವಂಥ ಒಂದು ಅಸಮಾಧಾನವೂ ಇದೆ. ಹಾಗೆ ಅದೇ ಅದು ಈ ಕೋದಂಡಪಾಣಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅವನಿಗೆ ಅದು ಯಾವುದು ಯೋಚನೆ ಮಾಡುವಂಥ ಕ್ಯಾರೆಕ್ಟರ್ ಅಲ್ಲ. ಅಂದರೆ ಅವನಿಗಿರುವಂಥ ಫೀಲಿಂಗ್ಸ್ ಏನಿಂದ ನೇರವಾಗಿ ಹೊರಗಾಕ್ಬಿಡ್ತಾನೆ. ಅಂದರೆ ಆ ರೋಷ ಇರ್ಬೋದು, ಆವೇಶ ಇರ್ಬೋದು, ಅದನ್ನು ಥಿಂಕ್ ಮಾಡಿಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ. ಈಗ ಅದೊಂದು ಸೀಕ್ವೆನ್ಸ್ ಆದಮೇಲೆ ಅವನೇನು ಕೊಲ್ಲಕ್ಕೆ ಹೋಗ್ತಾನೆ, ಇದಾದಮೇಲೆ ರಾಮಾಚಾರಿಯಿಂದನೂ ಒಂದು ಮಾತು ಬರುತ್ತೆ, ಇದನ್ನು ನಾವು ತುಂಬ ಯುಕ್ತಿಯಿಂದ ಸಾಲ್ವ್ ಮಾಡ್ಕೋಬೇಕು. ಅಂದರೆ ಯೋಚನೆ ಮಾಡಿಬಿಟ್ಟು ಥಿಂಕ್ ಮಾಡಿ ಏನು ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಯುಕ್ತಿಯಿಂದ ಇದನ್ನು ಸಾಲ್ವ್ ಮಾಡ್ಕೋಬೇಕು ಅಂತೇಳಿ ರಾಮಾಚಾರಿಯಿಂದ ಅದನ್ನು ನಾವು ಪೋರ್ಟ್ರೇಟ್ ಮಾಡ್ತಾರೆ ಕಥೆಯಲ್ಲಿ. ಸೊ ಅಂದರೆ ಇವನು ಏನು ಇರೋವಂಥ ಸಿಟ್ಟು ಆವೇಶವನ್ನು ಏಕಾಏಕಿಯಾಗಿ ಅದನ್ನು ಹೊರ ಹಾಕ್ತಾನೆ ಮತ್ತು ಅದನ್ನು ತೋರ್ಸಕ್ಕೆ ಹೋಗ್ತಾನೆ. ಸೊ ಅದಕ್ಕಾಗಿ ಚಾರುನ ಕೊಲ್ಲಕ್ಕೆ ಹೋಗ್ತಾನೆ. ಸೊ ಆ ಥರದ ಒಂದು ಕ್ಯಾರೆಕ್ಟ್ರೇ ಆಗಿರೋದ್ರಿಂದಾಗಿ ಸೊ ಐ ಥಿಂಕ್ ಅದನ್ನ ಕ್ಯಾರೆಕ್ಟರ್ ಅಲ್ಲದೆ ಯೋಚನೆ ಮಾಡಿದಾಗ ಹೌದು ಇವನು ಬುದ್ಧಿಗೆ ಕೆಲಸ ಕೊಡದೆ ಸುಮ್ಮನೆ ರೋಷಾವೇಶಕ್ಕೆ ಹಿಂದೆ ಬಿದ್ದು ಹೋಗ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ. ಅಂದರೆ ಅದು ಒಂಥರ ಮೊಂಡು ಆಗಿರುವಂಥ ಬುದ್ಧಿ ಅಂತ ಹೇಳ್ತೀವಲ್ಲ, ಸೊ ಆ ಥರದ ಒಂದು ಇದು ಕಾಣಿಸುತ್ತೆ ಆ ಕ್ಯಾರೆಕ್ಟ್ರಲ್ಲಿ ಅಲ್ಲಿ. ಮತ್ತು ಅಷ್ಟು ರೋಷಾವೇಶ ಇತ್ತು ಅಂತ. ಈಗ ಇಷ್ಟು ದಿವಸ ತುಂಬ ಸೈಲೆಂಟಾಗಿರೋ ಕ್ಯಾರೆಕ್ಟ್ರು ಒಮ್ಮೆಲೆ ವೈಲೆಂಟ್ ಆದಾಗ ಎಲ್ರಿಗೂ ಕೂಡ ಆಶ್ಚರ್ಯ ಆಗುವಂಥದ್ದೇ. ಯಾಕೆಂತಂದರೆ ಆ ಕ್ಯಾರೆಕ್ಟ್ರು ತುಂಬ ಡಿಫ್ರೆನ್ಸ್ ಆಗಿ ಕಾಣ್ತಾ ಇದೆಯಲ್ಲ ಅಂತೇಳಿ ಹೇಳ್ಬಿಟ್ಟು. ಮತ್ತು ಐ ಥಿಂಕ್ ನನಗೂ ಆ ಥರದ ಒಂದು ಕ್ಯಾರೆಕ್ಟ್ರು, ಆ ಥರದ ಒಂದು ಇದು ಹಿಂದೆ ಕೂಡ ಮಾಡಿರೋದ್ರಿಂದ ಇವಾಗಲೂ ಆ ಥರದ ಒಂದು ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗಿರೋದ್ರಿಂದಲೂ ಗೊತ್ತಿಲ್ಲ. ಮೊದಲಿಂದನೂ ಯಾಕೆ ಚಾರುಗೆ ಇಷ್ಟ ಇಲ್ಲ ಅಂತ, ಚಾರು ಮೇಲೆ ಯಾಕೆ ಅಷ್ಟು ಕೋಪ ಅಂತಂದರೆ, ಸೊ ಮನೆಯನ್ನು ಒಡೆಯೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ, ಮನೆಯನ್ನು ಒಳ್ಳೆ ರೀತಿಯಲ್ಲಿ ಸುಖ ಸಂಸಾರವಾಗಿ ಇಡೋದಕ್ಕೆ ಅವಳು ತುಂಬ ಅಡ್ಡಿ ಮಾಡಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮೊದಲಿಂದನೂ ಚಾರು ಮೇಲೆ ಒಂದು ಅಸಮಾಧಾನ ಇರುವಂಥದ್ದು, ಕೋಪ ಇರುವಂಥದ್ದು ಈ ಕ್ಯಾರೆಕ್ಟ್ರಿಗೆ. ಸೊ ಈ ಒಂದು ವೇಳೆ ಈ ರಾಮಾಚಾರಿ ಏನಾದರೂ ಚಾರುವಿನ ಮದುವೆ ಹಾಕ್ಕೊಂಡು ಬಂದ ಅಥವಾ ಮದುವೆ ಆಗ್ತಾನೆ ಅಥವಾ ಅವಳ ಜೊತೆ ತುಂಬ ಸಲಿಗೆಯಿಂದ ಇದ್ದಾನೆ ಅಂತಂದರೆ ಕೋಪ ಬರುವಂಥ ಕ್ಯಾರೆಕ್ಟ್ರು. ಯಾಕೆಂತಂದರೆ ನಾನು ಮೊದಲೇ ಹೇಳ್ದಂಗೆ ಕೋದಂಡಪಾಣಿ ಬಂದು ಅವನಿಗೆ ಮನೆಯವರು ಯಾವುದೇ ರೀತಿ ನಡೆಸ್ಕೊಳ್ಳಿ, ಏನೇ ಮಾಡಲಿ, ಬಟ್ ಮನೆಯವ್ರು ಬಿಟ್ಟು ಹೊರಗಡೆಯವರು ಏನೇ ಮಾಡಿದರೂ ಕೂಡ ಅದನ್ನು ಅಪೋಸ್ ಮಾಡುವಂಥ, ತುಂಬ ಅದನ್ನು ಸೀರಿಯಸ್ ಆಗಿ ತಗೊಳ್ಳುವಂಥ ಒಂದು ಮೆಂಟಾಲಿಟಿ ಇರುವಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ಖಂಡಿತ ಹಾಗೇನಾದ್ರು ಆಯಿತು ಅಂದರೆ ಮತ್ತೆ ಪುನಃ ಚಾರು ಮೇಲೆ ಅಪೋಸ್ ಆಗಿ ತಿರುಗಿ ಬೀಳ್ಬೋದು ಅಂತ ಅನಿಸ್ತಾ ಇದೆ. ಸೊ ಒಟ್ಟಿನಲ್ಲಿ ನಿಮ್ಮ ತಮ್ಮ
ಅಮ್ಮನ ಬಗ್ಗೆ ಯಾವ ಭಾವನೆ ಚೇಂಜ್ ಆಗುತ್ತೆ, ಅವ್ರಿಗೆ ಯಾವ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ ಅಂತಂದ್ರೆ ಆ ಥರ ಏನಾದರೂ ಬರ್ಬಹುದಾ? ಎಲ್ಲ ಮರೆತು ಇಲ್ಲ ಅವ್ನಿಗೆ ಏನಕ್ಕೆ ಸಪೋರ್ಟ್ ಮಾಡ್ತಾರೆ, ಅವನಿಗೆ ಏನಕ್ಕೆ ಬೆಂಗಳೂರಲ್ಲಿ ನಿಂತ್ಕೊಳ್ತಾರೆ ಅಂತ ಅರ್ಥ ಮಾಡಿಕೊಂಡು ನೀವು ಕೂಡ ಸರಳತೆಯಿಂದ ಇದಕ್ಕೆ ಏನಾದರೂ ಸಾಧ್ಯನಾ ಈ ಪಾತ್ರಕ್ಕೆ? ಇಲ್ಲ, ಖಂಡಿತ ಸಾಧ್ಯತೆ ಇದೆ. ಏಕೆಂದರೆ ಈಗ ಮೇಜರ್ ಆಗಿ ಅದೇ ಫ್ಯಾಮ್ಲಿ ಚೆನ್ನಾಗಿರಬೇಕು, ಫ್ಯಾಮ್ಲಿಯಲ್ಲಿ ಸುಖ ಸಂಸಾರ ಅನ್ನುವಂಥದ್ದು ಸದಾ ಇರಬೇಕು ಅನ್ನೋಂಥ ಮೆಂಟಾಲಿಟಿ ಅಂತ ತೋರಿಸ್ತಾರೆ. ಯಾಕೆಂದರೆ ಈಗ ದೀಪನನ್ನು ಮದುವೆ ಆಗ್ತಾನೆ, ದೀಪನ ಜೊತೆ ಮದುವೆ ಮಾಡಿಸ್ತಾರೆ ಅಂದರೆ ಅದು ಪಾಸಿಟಿವ್ ಆಗೇ ಇದೆ ಕೋದಂಡನಿಗೆ. ಅಂದರೆ ದೀಪನ ಜೊತೆ ಮದುವೆ ಆಗೋದು, ದೀಪನ ಜೊತೆ ಇರೋದು ಪಾಸಿಟಿವ್ ಆಗಿದೆ. ಬಟ್ ಚಾರು ಅನ್ನೋಳು ಹೊರಗಿನವಳು, ಅವಳು ಇಲ್ಲಿ ಬಂದು ಏನೋ ಅವಾಂತರ ಮಾಡ್ತಾಳೋ ಅಥವಾ ನಮ್ಮ ಸಂಪ್ರದಾಯ ನಮ್ಮ ಮನೆಯ ಒಂದು ಇದಕ್ಕೆಲ್ಲ ಕೆಡುಕಾಗ್ಬೋದು, ನಮ್ಮ ಹೆಸರುಗಳು ಹಾಳಾಗ್ಬೋದು, ಈ ಒಂದು ಒಳ್ಳೆ ಮನೆತನ, ಒಳ್ಳೆ ಆಚಾರವಂತರ ಮನೆತನ ಇದೆಲ್ಲ ಕೆಟ್ಟೋಗ್ಬೋದು ಅವಳಿಂದ ಅಂತ ಹೇಳಿ ಸೊ ಚಾರು ಮೇಲೆ ಒಂದು ರೀತಿಯ ಅಸಮಾಧಾನ ಇದೆ. ಸೊ ಅವ್ನು ದೀಪನ ಮದುವೆ ಹಾಕ್ಕೊಂಡು ಇರ್ತಾನೆ, ಒಳ್ಳೆ ಸಂಸಾರ ಮಾಡ್ತಾನೆ ಅಂದರೆ ಸಂತೋಷನೇ, ಅವಾಗ ಸಪೋರ್ಟ್ ಮಾಡೇ ಮಾಡ್ತಾನೆ ಅಣ್ಣ. ಸೊ ಅವನ ಜೊತೆ ಇದ್ದೇ ಇರ್ತಾನೆ, ಅವನದು ಏನು ಕೆಲಸ ಇದೆಯೋ ಅದಕ್ಕೆಲ್ಲದಕ್ಕೂ ಪಾಸಿಟಿವ್ ಆಗಿರ್ತಾನೆ ಅಂತ ಅನಿಸುತ್ತೆ. ಸೊ ಆಚೆ ವೀಕ್ಷಕರ ಒಂದು ರಿಯಾಕ್ಷನ್ ಹೇಗಿದೆ ಈ ಪಾತ್ರಕ್ಕೆ? ಯಾವ ರೀತಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ, ಹೇಗೆ ಮಾತಾಡಿಸ್ತಾರೆ? ಸೊ ಅದೇ ತುಂಬ ಚೆನ್ನಾಗಿದೆ. ಮೇಜರಾಗಿ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇರ್ತಾ ಈ ಪಾತ್ರ ತುಂಬ ಮಾತಾಡ್ತಾ ಇರಲಿಲ್ಲ, ಅಂದರೆ ಅಸಮಾಧಾನಗಳನ್ನು ತೋರಿಸ್ತಾ ಇದ್ರು, ಅಸಮಾಧಾನ ಹೊರ ಹಾಕ್ತಾ ಇದ್ರು. ಬಟ್ ಎಲ್ಲೂ ಕೂಡ ಟ್ರಿಗರ್ ಆಗುವಂಥ ವೈಲೆಂಟಾಗಿ ಕಾಣಿಸ್ಕೊಳ್ಳುವಂಥ ಎಲ್ಲೂ ಸ್ಪೇಸಸ್ ಇರಲಿಲ್ಲ, ಬರೀ ಅಸಮಾಧಾನ ಇದೆ ಅನ್ನೋದಷ್ಟೇ ಇತ್ತು. ಯಾವಾಗ ಹೆಂಡತಿ ಸತ್ತೋಗಿ ಅದಕ್ಕೆ ಕಾರಣ ಈ ಚಾರು ಅನ್ನೋದು ಗೊತ್ತಾಯಿತೋ ಅಲ್ಲಿಂದ ಟ್ರಿಗರ್ ಆಗಿಬಿಟ್ಟು ತುಂಬ ವೈಲೆಂಟಾಗಿ ಕಾಣಿಸ್ಕೊಳ್ತು. ಮತ್ತು ಆ ಬಂಚ್ ಏನಿದೆ ಅವಳು ಟ್ರಿಗರ್ ಆಗೋದು, ಅವಳ ಚಾರು ವಿರುದ್ಧ ತಿರುಗಿ ಬೀಳೋದು, ಅವಳನ್ನು ಸಾಯಿಸೋಕ್ಕೆ ಹೋಗೋದು, ಅದೆಲ್ಲ ಏನು ಸೀಕ್ವೆನ್ಸ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಕೂಡ. ಮತ್ತು ಈಗ ನನಗೆ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರೈಸೇಷನಲ್ಲಿ ಆ ಕ್ಯಾರೆಕ್ಟ್ರು ಮೂಡ್ ಬಂದಿದೆ ಅಂತ ನನಗೂ ಅನ್ನಿಸ್ತು. ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು. ನೀವು ಸೈಲೆಂಟ್ ಆಗಿರೋದಕ್ಕಿಂತ ವೈಲೆಂಟ್ ಆಗಿದ್ದರೆ ಆ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ನಮಗೆಲ್ಲ ನೋಡೋಕ್ಕೆ ಇಷ್ಟ ಆಗುತ್ತೆ, ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.